ಟೈಟಾನಿಕ್ ಈ ಹೆಸರು ಕಿವಿಗೆ ಬಿದ್ದರೆ ಸಾಕು, ಇತಿಹಾಸದ ರೋಮಾಂಚನಕಾರಿ ಸನ್ನಿವೇಶಗಳು ಕಣ್ಣೆದುರಿಗೆ ಬಂದು ಬಿಡುತ್ತವೆ. ದುರಂತ ಅಂತ್ಯ ಕಂಡ ಬೃಹತ್ ಹಡಗು ಟೈಟಾನಿಕ್ ಸಾವಿರಾರು ಜನರ ಸಾವಿಗೆ ಕಾರಣವಾಗಿತ್ತು. ಮುಳುಗಿ 100 ವರ್ಷ ಕಳೆದರೂ ಟೈಟಾನಿಕ್ ಜನರ ಮನಸ್ಸಿನಿಂದ ಮರೆಯಾಗುತ್ತಿಲ್ಲ. ಆದ್ರೆ ಈ ಟೈಟಾನಿಕ್ ಹಡಗು ಇನ್ನೂ ಸಾಗರದ ತಳದಲ್ಲಿಯೇ ಯಾಕಿದೆ? ಅದನ್ನು ಯಾಕೆ ಇನ್ನೂ ಮೇಲೆತ್ತಲಿಲ್ಲ? ಇದಕ್ಕೆ ಸಂಬಂಧಿಸಿದಂತೆ ಕೆಲ ಕುತೂಹಲಕಾರಿ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಂದು 1912 ಏಪ್ರಿಲ್ 15ರಂದು ಬ್ರಿಟನ್ನ ಐಷಾರಾಮಿ ಪ್ರಯಾಣಿಕ ಹಡಗು ಟೈಟಾನಿಕ್ ತನ್ನ ಮೊದಲ ಪ್ರಯಾಣದಲ್ಲಿ ಇಂಗ್ಲೆಂಡ್ನಿಂದ ಅಮೆರಿಕಕ್ಕೆ ಹೊರಟಿತ್ತು. ಈ ಸಂದರ್ಭದಲ್ಲಿ ವೈಟ್ ಸ್ಟಾರ್ ಲೈನ್ ಎಂಬ ಸಂಸ್ಥೆಯ ಒಡೆತನದಲ್ಲಿದ್ದ ಟೈಟಾನಿಕ್ ಹಡಗು ಮಧ್ಯರಾತ್ರಿ ನ್ಯೂಫೌಂಡ್ಲ್ಯಾಂಡಿನ ತೀರದಿಂದ ಸುಮಾರು 640 ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣದಲ್ಲಿ ಒಂದು ಐಸ್ ಕ್ಯೂಬ್ಗೆ ಡಿಕ್ಕಿ ಹೊಡೆದು, ಅಂದರೆ ಏಪ್ರಿಲ್ 15ರ ಮುಂಜಾನೆ 2:20 ಸಮಯದಲ್ಲಿ ಸುಮಾರು 1500 ಪ್ರಯಾಣಿಕರೊಡನೆ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಮುಳುಗಲಾರದ ಹಡಗು ಎಂದು ಹೆಸರುವಾಸಿಯಾಗಿದ್ದ ಟೈಟಾನಿಕ್ ಮುಳುಗುವುದು ಅಸಾಧ್ಯ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಟೈಟಾನಿಕ್ ಅನ್ನು ಮುಳುಗಲಾರದ ಹಡಗು ಎಂದು ಕರೆಯಲಾಗಿತ್ತು. ಇಷ್ಟು ಭರ್ಜರಿಯಾಗಿದ್ದ ಹಡಗು ಮುಳುಗಲು ಸಾಧ್ಯವೇ ಇಲ್ಲ ಎನ್ನುವ ಭಾವನೆ ಎಲ್ಲರಲ್ಲಿತ್ತು. ಆದರೆ ನೀರ್ಗಲ್ಲಿಗೆ ಡಿಕ್ಕಿ ಹೊಡೆದು ಹಡಗು ಮುಳುಗಿ ಸಾವಿರಾರು ಜನರ ಸಾವಿಗೆ ಕಾರಣವಾಯಿತು. ಟೈಟಾನಿಕ್ ನಿರ್ಮಿಸಿದ ನಂತರ ಇದು ಕೂಡ ಭೂಮಿಯ ಮೇಲಿನ ಒಂದು ಭಾಗದಂತಿತ್ತು. ಟೈಟಾನಿಕ್ ನಮ್ಮ ಜೊತೆ ಇದ್ದದ್ದು ಅಲ್ಪಾವಧಿಯಾದರೂ ಯಾವುದಾದರೊಂದು ಹಂತದಲ್ಲಿ ಟೈಟಾನಿಕ್ ಮೆಲುಕು ಹಾಕುತ್ತಲೇ ಇರುತ್ತದೆ. ಇನ್ನು ಟೈಟಾನಿಕ್ ಶಿಪ್ ಮುಳುಗಿದ ನಂತರ ಈ ಶಿಪ್ ಎಲ್ಲಿ ಮುಳುಗಿದೆ ಅನ್ನುವುದು ಗೊತ್ತೇ ಇಲ್ಲ. ಬಳಿಕ ಹಲವು ವರ್ಷಗಳ ನಂತರ ಟೈಟಾನಿಕ್ ಅನ್ನು ಹುಡುಕುವ ಪ್ರಯತ್ನ ಮಾಡಿದರೂ ಪ್ರತಿ ಬಾರಿ ಸೋಲು ಕಾಣುತ್ತಿದ್ದರು. ಈ ನೌಕೆ ನಾರ್ತ್ ಅಟ್ಲಾಂಟಿಕ್ ಸಮುದ್ರದ ಮಧ್ಯದಲ್ಲಿ ಸರಿಸುಮಾರು 500 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ 1500 ಅಡಿ ಅಂತರದಲ್ಲಿ ಹಡಗು ಮುಳುಗಿರುತ್ತದೆ. ಟೈಟಾನಿಕ್ ಶಿಪ್ 2 ಭಾಗವಾಗಿ ಸಿಕ್ಕಿದ ನಂತರ ತುಂಬಾ ವಿಷಯಗಳು ಗೊತ್ತಾಗುತ್ತದೆ. ಒಂದು ವರದಿಗಳ ಪ್ರಕಾರ ಟೈಟಾನಿಕ್ ಐಸ್ಬರ್ಗ್ ಅನ್ನು ಡಿಕ್ಕಿ ಹೊಡೆದು ಮುಳುಗಲಿಲ್ಲ, ಬದಲಾಗಿ ಇಂಜಿನ್ ನಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ಮುಳುಗಿದೆ ಎನ್ನಲಾಗಿದೆ. ನೀರಿನಲ್ಲಿ ಮುಳುಗಡೆಯಾದ ಟೈಟಾನಿಕ್ ಶಿಪ್ ಹಲವು ವರ್ಷಗಳ ಪತ್ತೆಯ ನಂತರ ಅದರಲ್ಲಿನ ಹಲವು ವಸ್ತುಗಳನ್ನು ತೆಗೆಯಲಾಯಿತು, ಆದರೆ ಹಡಗನ್ನು ಮೇಲೆ ತೆಗೆಯಲಿಲ್ಲ. ಪ್ರಸ್ತುತ ಜಗತ್ತು ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿದ್ದರೂ ಮುಳುಗಿದ ಹಡಗನ್ನು ಏಕೆ ಮೇಲೆ ತೆಗೆಯಲಿಲ್ಲ ಎಂದು ಅನೇಕರಲ್ಲಿ ಕಾಡುತ್ತಿದೆ. ಟೈಟಾನಿಕ್ ಹಡಗನ್ನು ಮೇಲೆ ಎತ್ತದಿರಲು ಕಾರಣ ಇಷ್ಟೇ. ಈ ಹಡಗು ಮುಳುಗುವಾಗ 2 ಭಾಗವಾಗಿತ್ತು. ತುಂಬಾನೇ ಭಾರ ಇರುವ, ಅಂದರೆ 1,43,000 ಟನ್ ನಷ್ಟು ಈ ಹಡಗು ಭಾರ ಹೊಂದಿತ್ತು. ಸಮುದ್ರದಲ್ಲಿನ ನೀರಿನ ಒತ್ತಡ ಶಿಪ್ ತೂಕವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತದೆ. ಆಳದಲ್ಲಿರುವ ಹಡಗನ್ನು ಮೇಲೆತ್ತಲು ಸುಮಾರು 392 ಕಿಲೋ ನ್ಯೂಟನ್ ಫೋರ್ಸ್ ಬೇಕಾಗುತ್ತೆ. ಆದರೆ ಸಂಶೋಧಕರಿಗೆ ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾಗುತ್ತದೆ. ಆದರೂ ಶಿಪ್ ನೆತ್ತಲು ನಾನಾ ರೀತಿಯ ಪ್ರಯೋಗಗಳನ್ನು ಮಾಡಿದರು. ಅದು ಯಾವುದು ಸಂಶೋಧಕರ ಕೈ ಹಿಡಿಯಲಿಲ್ಲ. ಕೊನೆಯದಾಗಿ ಮಂಜುಗಡ್ಡೆ ಸಹಾಯದಿಂದ ಶಿಪ್ ಅನ್ನು ಮೇಲೆ ತೆಗೆಯುವ ಪ್ರಯೋಗ ಮಾಡಿದರು. ಆದರೆ ಈ ಮಂಜುಗಡ್ಡೆಯನ್ನು ನೀರಿನಲ್ಲಿ ಮುಳುಗಿಸಲು ಅದೆಷ್ಟೋ ಪ್ರಮಾಣದ ಲಿಕ್ವಿಡ್ ನೈಟ್ರೋಜನ್ ಅನ್ನು 1500 ಅಡಿ ಅಂತರದಲ್ಲಿ ತೆಗೆದುಕೊಂಡು ಹೋಗುವುದು ಅಸಾಧ್ಯವಾದ ಮಾತಾಗಿತ್ತು. ಆದಾಗ್ಯೂ ಶಿಪ್ ಬಿಲ್ಡರ್ ಆದ ಮಿಖಾಯಿಲ್ ರುಡ್ನಿಸ್ಕಿ ರವರು ಶಿಪ್ ಮೇಲೆತ್ತುವ ಸಲುವಾಗಿ ಮತ್ತೊಂದು ಹೊಸ ಉಪಾಯ ನೀಡುತ್ತಾರೆ. ಅದೇನೆಂದರೆ ಟೈಟಾನಿಕ್ ಹಡಗು ಮುಳುಗಿದ ಬಳಿಕ ಅದರ ಮೇಲೆ ಸಾಕಷ್ಟು ಪ್ರಮಾಣದ ತ್ಯಾಜ್ಯ ಸೇರಿದೆ, ಅದನ್ನು ಕ್ಲಿಯರ್ ಮಾಡಿದ ಬಳಿಕ ಹಡಗನ್ನು ಮೇಲೆತ್ತಲು ಸಹಕಾರಿಯಾಗಬಹುದು ಎಂದರು. ಆದ್ರೆ ಆ ಉಪಾಯಕ್ಕೆ ಹೆಚ್ಚು ಪ್ರಮಾಣದ ವಿದ್ಯುತ್ ಬೇಕಾಗುತ್ತದೆ. ಅದರ ಜೊತೆಯಲ್ಲಿ ಅಷ್ಟು ಆಳಕ್ಕೆ ವಿದ್ಯುತ್ ಲೈನ್ ಗಳನ್ನು ಎಳೆದರೂ ಅವು ನೀರಿನ ಒತ್ತಡಕ್ಕೆ ಕಿತ್ತು ಹೋಗುವುದರಿಂದ ಈ ಟೈಟಾನಿಕ್ ಅನ್ನು ಮೇಲೆತ್ತುವಲ್ಲಿ ಸಹಕಾರಿಯಾಗಲಿಲ್ಲ. ಹಡಗನ್ನು ಮೇಲೆತ್ತಲು ಮಾಡಿದ ಪ್ಲಾನ್ಗಳು ದುಬಾರಿ ಮಾತ್ರವಲ್ಲದೆ ವಿಫಲಕ್ಕೂ ಕಾರಣವಾಯಿತು. ಹೀಗಾಗಿ ಯುನೆಸ್ಕೋ ಈ ಶಿಪ್ ಅನ್ನು ಅಂಡರ್ ವಾಟರ್ ಕಲ್ಚರಲ್ ಹೆರಿಟೇಜ್ ನಲ್ಲಿದೆ ಎಂದು ಘೋಷಿಸುತ್ತದೆ. ಈ ಶಿಪ್ ಅನ್ನು ಮೇಲೆತ್ತುವ ಕಾರ್ಯಕ್ಕೆ ದುಬಾರಿ ಖರ್ಚು ಆಗುವುದರಿಂದ ಅನೇಕ ಇದರ ಬದಲಾಗಿ ಬೇರೆ ಶಿಪ್ ಖರೀದಿ ಮಾಡಬಹುದೆಂದು ಅಭಿಪ್ರಾಯಪಟ್ಟರು. ಹೀಗಾಗಿ ಟೈಟಾನಿಕ್ ಹಡಗನ್ನು ಕೊನೆಗೂ ಹೊರತೆಗೆಯುವ ನಿರ್ಧಾರ ಮಾಡಿಲ್ಲ. ಟೈಟಾನಿಕ್ ಶಿಪ್ ನ ಕುತೂಹಲಕಾರಿ ಬಗ್ಗೆ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಕುತೂಹಲಕಾರಿ ವಿಷಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.